ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಎಪಿಸೋಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ನೆನೆಗೆ ಕಂಪೇರ್ ಮಾಡಿದರೆ ಇವತ್ತು ಒಂದು ಟ್ರ್ಯಾಕಲ್ಲಿದೆ ಬಿಗ್ ಬಾಸ್. ಇವತ್ತು ನನಗೆ ಧನುಷು, ಗಿಲ್ಲಿ, ಅಶ್ವಿನಿ ಮೇಡಮ್, ರಘು ಇವರೆಲ್ಲ ನಂಗೆ ಭಾಳ ಇಷ್ಟ ಆದರು ಎಪಿಸೋಡಲ್ಲಿ. ರಕ್ಷಿತಾನೂ ಒಂದೊಂದು ಕಡೆ ಇಷ್ಟ ಆದಳು, ಬಟ್ ಒಂದು ಇನ್ಸಿಡೆಂಟಲ್ಲಿ ನನಗೆ ರಕ್ಷಿತಾನ ಒಂಚೂರು ಇಷ್ಟ ಆಗಲಿಲ್ಲ. ನಿನ್ನೆ ಎಪಿಸೋಡು ಮಧ್ಯದಲ್ಲೇ ನಿಂತಿತ್ತು ಅಶ್ವಿನಿ ಮೇಡಮ್ ಸಾರಿ ಕೇಳೋ ಮ್ಯಾಟರಲ್ಲಿ. ಇವತ್ತು ಅದು ಕಂಟಿನ್ಯೂ ಆಗಿ ಅಶ್ವಿನಿ ಮೇಡಮು ಸಾರಿ ಕೇಳೋಕ್ಕೆ ಒಪ್ಕೊತಾರೆ. ಕೊನೆಗೆ ಫೈಟ್ ಮಾಡಿ ಯಾರ್ದೋ ಒಬ್ಬರು ಮಿಸ್ಟೇಕ್ ಎಲ್ಲರೂ ಸಾರಿ ಏನು ಕೇಳಬೇಕು ಅನ್ನೋ ಒಂದು ಗಟ್ಟಿ ವಾದದಿಂದ ಕೊನೆಗೂ ಹೋಗಿ ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ಆ ಪ್ರಶ್ನೆಗೆ ನನ್ನಲ್ಲಿ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ ಅಂತ ಒಪ್ಕೊಂಡು ಸಾರಿ ಕೇಳಿ ಬರ್ತಾರೆ. ಆಮೇಲೆ ಚೈತ್ರ ಅವರು ಊಟ ಮಾಡ್ತಾರೆ, ಕಾವ್ಯ ನಗ್ತಾ ಊಟ ಮಾಡಿಸ್ತಾರೆ. ಅದಕ್ಕೆ ಚೈತ್ರ ಹೇಳ್ತಾರೆ, ಕರ್ನಾಟಕ ಜನತೆಗೆ ಖುಷಿಯಾಗಿದೆ ನೀವು ಮಾಡಿರೋ ಕೆಲಸದಿಂದ ಅಂತ ಈ ಥರ ಹೇಳ್ತಾರೆ. ಬಟ್ ಕಾವ್ಯ ಹೌದು, ನಾನು ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ, ನಾನು ಒಪ್ಕೊಂಡಿರೋ ಕೆಲಸ ಮುಗಿಸಿದ್ದೀನಲ್ಲ, ನಾನು ಹಾಸ್ಪಿಟಾಲಿಟಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂತ ಹೇಳ್ತಾಳೆ. ಬಟ್ ನನಗೆ ಇಲ್ಲಿ ಕಾವ್ಯ ಮಾಡಿದ್ದು ತಪ್ಪು ಅನ್ನಿಸ್ತು. ಅವಳು ಏನೋ ದೊಡ್ಡದಾಗಿ ಮಾಡಿದೆ ಅನ್ನೋ ಥರ, ಅವ್ರು ಸರಿ ಅನ್ನೋ ಥರ ಅದು ನನಗೆಲ್ಲೂ ಇಷ್ಟ ಆಗಲಿಲ್ಲ. ಕಾವ್ಯ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಅವರು ಒಬ್ಬರೇ ಹೋಗಿ ಸಾರಿ ಕೇಳಬೇಕೆ ಹೊರತು ಇಡೀ ಮನೇನ ನಾನು ಬುದ್ಧಿ ಇಲ್ಲ ಅಂತ ಒಪ್ಪಿಸ್ತೀನಿ, ನನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ನಾನು ಒಪ್ಪಿಸಿ ನಿಮ್ಮ ಹತ್ರ ಬಂದು ಹೇಳಿಸ್ತೀನಿ ಅಂತ ಒಪ್ಕೊಂಬಂದಿದ್ದು ತಪ್ಪು, ನನಗೂ ಇಷ್ಟ ಆಗಲಿಲ್ಲ. ಅದಾದಮೇಲೆ ಅವರಿಗೆ ಪಶ್ಚಾತ್ತಾಪ ಇಲ್ಲ, ನಾನು ಎಲ್ಲರ ಕಡೆಯಿಂದ ಹೀಗೆ ಅನ್ನಿಸ್ತೆ ಅಂತ ನಗ್ತಾ ಇದ್ದಾರೆ. ಅದು ನನಗೆಲ್ಲೂ ಇಷ್ಟ ಆಗಲಿಲ್ಲ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಅದಾದಮೇಲೆ ಅಭಿ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಇರಿಟೇಟ್ ಆಗ್ತಾಯಿದೆ ಅಂತ ಗೊತ್ತಾಗ್ತಿದೆ, ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು, 2-3 ದಿನ ಅಷ್ಟೇ, 2-3 ದಿನ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಕೊಡೋಣ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಅಲ್ಲಿ ನನಗೆ ಅಶ್ವಿನಿ ಮೇಡಮ್ ಗೆಸ್ಚರ್ ತುಂಬ ಚೆನ್ನಾಗಿ ಅನ್ನಿಸ್ತು. ಗಿಲ್ಲಿ ಬಾ, ಇಲ್ಲಿ ಕೂತ್ಕೋಬಾ, ನನ್ನ ಪಕ್ಕ ಕೂತ್ಕೋಬಾ ಅಂತ ಕರೆದ್ಬಿಟ್ಟು ಏನಾಗ್ತಾಯಿದೆ, ಯಾಕೆ ಏನಾಯಿತು ಅಂತ ಕೇಳಿದಾಗ ಗಿಲ್ಲಿ ಹೇಳ್ತಾರೆ, ಸುಮ್ಮನೆ ನನ್ನ ನಾಲ್ಗೆ ಕಂಟ್ರೋಲಲ್ಲಿ ಇರಲ್ಲ, ಏನೇನೋ ಮಾತಾಡ್ಬಿಡ್ತೀನಿ ಆ ಕಡೆ ಹೋದರೆ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೇನಾದ್ರು ಟ್ರಿಗರ್ ಮಾಡಿದ್ರಾ ಅಂತ ಅಶ್ವಿನಿ ಮೇಡಮ್ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಇಲ್ಲ, ಅದೇನು ಮಾಮೂಲಿನೇ ಅಂತ ಈ ಥರ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಮೇಡಮ್ ಇನ್ನೊಂದು ಮಾತು ಹೇಳ್ತಾರೆ, ಯಾರನ್ನಾರು ಅವ್ರು ನಿನ್ನ ಕರೆದ್ರೆ ನನ್ನ ಕರಿ, ನಾನು ಬರ್ತೀನಿ, ನಾನು ಇಡ್ತೀನಿ ನಿನ್ನ ಪಕ್ಕದಲ್ಲಿ ಅಂತ ಒಂದು ಮಾತು ಹೇಳ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಇವರಿಬ್ಬರನ್ನ ಈ ಥರ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಷ್ಟು ದಿನ ಬರೀ ಕಚ್ಚಾಡ್ಕೊಂಡೇ ಇದ್ದಿದ್ದನ್ನ ನೋಡಿಬಿಟ್ಟು ಈಗ ಸಡನ್ನಾಗಿ ಈ ಥರ ಒಬ್ರಿಗೊಬ್ಬರು ಸಪೋರ್ಟಾಗಿ ನಿಂತ್ಕೊಳ್ಳೋದು ನೋಡಿದರೆ ಖುಷಿಯಾಗುತ್ತೆ. ಇನ್ನು ಲೈವಲ್ಲಿ ಇನ್ನೂ ಬೇರೆಲ್ಲ ಮಾತಾಡಿದರು, ಅದು ನಾನು ಲೈವಲ್ಲಿ ಒಂದು ಬೇರೆ ಲೈವ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಸಲ ನೋಡದೇ ಇರೋರು. ಆದಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಬಂದಿರೋ ಗೆಸ್ಟ್ಗಳಿಗೆ ಇನ್ನೂ ಬೇರೆ ಥರ ಸರ್ವಿಸ್ನ ಪ್ರೊವೈಡ್ ಮಾಡಬೇಕು, ಹಾಗಾಗಿ ಸ್ಪಾ ಸರ್ವಿಸ್ನ ನೀವು ಪ್ರೊವೈಡ್ ಮಾಡಿ ಗೆಸ್ಟ್ಗಳಿಂದ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಚೆನ್ನಾಗಿ ಸರ್ವಿಸ್ನ ನೀವು ಕೊಟ್ಟರೆ ಗೆಸ್ಟ್ಗಳು ಅದಕ್ಕೆ ಖುಷಿಪಟ್ಟು ನಿಮಗೆ ಕಾಯಿನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಗೆಸ್ಟ್ಗಳಿದ್ದವರು ನಾವು ನಿಮ್ಮ ಕಡೆಯಿಂದ ಸರ್ವಿಸ್ ತೊಗೋಬೇಕು ಅಂದರೆ ನೀವು ನಮ್ಮ ಮನವೊಲಿಸ್ಬೇಕು, ನೀವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು, ಯಾವ ಥರ ಕನ್ವಿನ್ಸ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಮ್ಮ ಕಡೆಯಿಂದ ಸರ್ವಿಸ್ ತೊಗೊತೀವಿ ಅಂತ ಗೆಸ್ಟ್ಗಳಾದಂಥ ಚೈತ್ರ ಮತ್ತು ತ್ರಿವಿಕ್ರಮ್ ಹೇಳ್ತಾರೆ. ಹಾಗಾಗಿ ಒಬ್ಬೊಬ್ಬರೂ ಹೋಗೋಗಿ ನಾನು ಯಾವುದು ಮಾಡ್ತೀನಿ, ನಾನು ಮಸಾಜ್ ಮಾಡ್ತೀನಿ, ಅದು ಇದು ಅಂತ ಒಬ್ಬೊಬ್ಬರೇ ಅವರು ಟ್ಯಾಲೆಂಟ್ನ ಹೇಳ್ಕೊತಾರೆ. ಅದಾದಮೇಲೆ ಗಾರ್ಡನ್ ಏರಿಯಾದಲ್ಲಿ ಏನದು ಸೆಟಪ್ ಹಾಕಿರ್ತಾರೆ, ಸ್ಪಾದು ಸೆಟಪ್ಪು. ಚೈತ್ರ ಅವರು ಮಸಾಜ್ ಮಾಡಿಸ್ಕೊತ ಯಾರು ರಕ್ಷಿತಾ ಮತ್ತು ಸ್ಪಂದನ ಅವರಿಗೆ ಯಕ್ಷಗಾನ ಮಾಡಿ ಅಂತ ಹೇಳ್ತಾರೆ. ಇವರಿಬ್ಬರು ಯಕ್ಷಗಾನ ಮಾಡ್ತಾರೆ. ಅದಾದ ತಕ್ಷಣವೇ ಒಂದು ಕೆಲಸ ಮಾಡೋಣ, ನನಗೆ ಕಂಬಳ ನೋಡಬೇಕು, ಈ ಮನೆ ಗಂಡು ಕೋಣಗಳನ್ನ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ರಕ್ಷಿತಾ ಇದ್ದಾರೆ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಅಲ್ಲೇನಾಗುತ್ತೆ, ಎಲ್ಲರೂ ಅಪ್ರೋಚ್ ಮಾಡ್ತಾರೆ, ಬಟ್ ಯಾರೂ ರೆಡಿ ಇರಲ್ಲ. ಮತ್ತು ಯಾರದು ಚೈತ್ರ ಹತ್ರ ಬಂದು ಹೇಳ್ತಾರೆ ರಕ್ಷಿತಾ, ಇಲ್ಲ ಯಾರೂ ರೆಡಿ ಇಲ್ಲ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ, ಹೋಗಿ ಕರ್ಕೊಬಾ ಅಂತ ಹೇಳಿದ್ಮೇಲೆ ಗಿಲ್ಲಿನ ಮತ್ತು ಧ್ರುವಂತನ ಕರ್ಕೊಬರ್ತಾರೆ. ಬಟ್ ಧ್ರುವಂತ್ಗೆ ಇನ್ಫಾರ್ಮ್ ಮಾಡಿರಲ್ಲ. ಹೋಗಿ ಚೈತ್ರ ಹತ್ರ ಧ್ರುವಂತ್ ಹೆಸರು ಹೇಳಿಬಿಡ್ತಾಳೆ. ಸೊ ಧ್ರುವಂತ್ಗೆ ಬೇರೆ ಆಪ್ಷನ್ ಇಲ್ಲ, ಸೀದಾ ಬಂದು ನಿಂತ್ಕೊತಾರೆ. ಇಲ್ಲಿ ಇದೆಲ್ಲ ಸರಿ,
ಕಂಬಳ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಕಂಬಳ ಕೋಣಗಳನ್ನ ಓಡಿಸ್ಬೇಕು. ಅದು ಯಾರು ನಮ್ಮ ರಕ್ಷಿತಾ ಓಡಿಸ್ಬೇಕು ಅಂತ ಆಯಿತು. ರಕ್ಷಿತಾ ಕಿಚನಿಂದ 2 ಸೌಟ್ ತಂದುಬಿಟ್ಟು ಫಸ್ಟಿಗೆ ಏನೂ ಮಾಡಲ್ಲ, ಬಟ್ ಆಮೇಲೆ ರೇಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಏನು ಮಾಡ್ತಾಳೆ, ಸೌಟ್ ತೊಗೊಂಡು ಧ್ರುವಂತಗೂ ಬಡಿತಾಳೆ, ಗಿಲ್ಲಿಗೂ ಬಡಿತಾಳೆ. ಎಷ್ಟು ಮಟ್ಟಿಗೆ ಸರಿ ಫ್ರೆಂಡ್ಸ್? ಎಲ್ಲ ಹೇಳ್ತಾರೆ ಕಂಬಳ ಅದರಲ್ಲಿ ಕೋಣಗಳಿಗೆ ಹೊಡಿಬೇಕು, ಅದಕ್ಕೆ ಹೊಡೆದಿದ್ದಾಳೆ ಅಂತ. ನಾನು ಹೇಳ್ತೀನಿ ಕೋಣಗಳಿಗೆ ಹೊಡಿಬೇಕು ಸರಿ, ಅಲ್ಲಿ ನಿಂತಿರೋರು ಅಷ್ಟು ಜನ ಹೇಳ್ತಿದ್ದಾರೆ ರಕ್ಷಿತಾ ನೋವಾಗುತ್ತೆ ಹೊಡಿಬೇಡ, ಆದರೂ ಕೇಳೋಕ್ಕೆ ರೆಡಿ ಇಲ್ಲ. ಕೆಲವೊಂದು ಟೈಮು ತುಂಬ ಅತಿಯಾಗಿ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ಬಟ್ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟು ನನಗಂತೂ ಇಷ್ಟ ಆಗಿಲ್ಲ. ಬಟ್ ಬೇರೆಯವರೆಲ್ಲ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ ನಂಗೆ ಗೊತ್ತು, ಇದು ನಿಮಗೆ ನೀವೇ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಈ ಪರ್ಟಿಕ್ಯುಲರ್ ಇನ್ಸಿಡೆನ್ಸಲ್ಲಿ ರಕ್ಷಿತಾ ಅಟ್ಲೀಸ್ಟ್ ಬೇರೆಯವ್ರು ಹೇಳೋ ಮಾತನ್ನ ಕೇಳಬೇಕಾಗಿತ್ತು. ಹೌದು, ಅವ್ರಿಗೆ ನೋವಾಗ್ತದೆ, ನಾನು ಹೊಡಿಬಾರ್ದು, ಇವರು ನಿಜವಾದ ಕೋಣಗಳಲ್ಲ, ಇವರು ಮನುಷ್ಯರು, ನಾನು ಹಿಂಗೆ ಹೊಡಿಬಾರ್ದು ಅನ್ನೋ ಪರಿಜ್ಞಾನ ಇರಬೇಕಿತ್ತು. ಬಟ್ ಇಲ್ಲಿ ಆ ರಕ್ಷಿತಾ ಯಾರ ಮಾತು ಕೇಳಲಿಲ್ಲ, ಕಂಟಿನ್ಯೂಸ್ ಆಗಿ ಓಡ್ಕೊಂಡೇ ಹೋದ್ಲು ಅದು ನಿಲ್ಲೋ ತನಕ. ಆಮೇಲೆ ಮತ್ತೆ ಅದಕ್ಕೆ ವಾದ ಸಹ ಮಾಡಿದ್ಲು. ಬಟ್ ಇದು ನನಗೆಲ್ಲೂ ಇಷ್ಟ ಆಗಿಲ್ಲ. ನಿಮ್ಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಎಲ್ಲರೂ ಸರ್ವಿಸ್ ತೊಗೊಂಡ್ಮೇಲೆ ಎಲ್ಲರಿಗೂ ಖುಷಿ ಆಯಿತು. ಅವ್ರ ಸರ್ವಿಸಸ್ ಅಂದರೆ ಸ್ಟಾಫ್ಗಳ ಸರ್ವಿಸು ಗೆಸ್ಟ್ಗಳಿಗೆ ಇಷ್ಟ ಆಯಿತು. ಅದಾದಮೇಲೆ ಹೀಗೆ ಹಿಂಗೆ ಗಾರ್ಡನ್ ಏರಿಯಾದಲ್ಲಿ ಕೂತು ಮಾತಾಡ್ತಿರುವಾಗ ರಕ್ಷಿತಾನ ಯಾರು ರಜತ್ ಕೇಳ್ತಾರೆ, ನಿಮಗೆ ಬಾಯ್ ಫ್ರೆಂಡ್ ಇಲ್ವಾ ಅಂತ. ರಕ್ಷಿತಾ ಇಲ್ಲ, ಯಾಕೆ ಅಂದರೆ ಇಲ್ಲ, ನನಗೆ ನನ್ನ ಥರದ್ದು ಯಾರೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ನಿಂಗೆ ಯಾವ ಥರ ಹುಡುಗ ಬೇಕು ಅಂತ ಕೇಳಿದಾಗ ನನಗೆ ಫಾರ್ಮರ್ ಆಗಿರಬೇಕು, ಅವರಿಗೆ ಹೊಲ ಇರಬೇಕು, ನಾನು ಆ ಹೊಲದಲ್ಲಿ ಎಲ್ಲ ವ್ಲಾಗ್ಸ್ ಎಲ್ಲ ಮಾಡಬೇಕು, ಹಾಗೆ ಹೀಗೆ. ನಮ್ಮ ಮನೆಯಿಂದ ನಾನು ಫಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ನಾನೇ ಬಂದಿರೋದು, ಯಾರು ನನ್ನ ಪಪ್ಪ ಮಮ್ಮಿ ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂತ ಹೇಳಲು. ಇದೆಲ್ಲ ಕ್ಯೂಟಾಗಿದೆ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಇಲ್ಲೆಲ್ಲ ತುಂಬ ಇನ್ನೋಸೆನ್ಸಾಗಿ ಕಾಣಿಸ್ತಾಳೆ, ಇನ್ನೋಸೆಂಟ್. ಅವಳ ಮಾತಲ್ಲಿ ಆ ಮುಗ್ಧತೆ ಎದ್ದು ಕಾಣುತ್ತೆ. ಬಟ್ ಅಲ್ಲಿ ಆ ಕಂಬಳದಲ್ಲಿ ಎಲ್ಲರೂ ಹೇಳುವಾಗ ಮಾತನ್ನ ಕೇಳಬೇಕಾಗಿತ್ತು ರಕ್ಷಿತಾ. ಖಂಡಿತವಾಗ್ಲೂ ಭಾನುವಾರ ಅಂದರೆ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಸರ್ ಈ ಕ್ವೆಶನ್ನ ಕೇಳ್ತಾರೆ, ಇದಂತೂ ಪಕ್ಕ. ಬಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸಲ್ಲಿ ರಕ್ಷಿತಾ ಮಾತಾಡಿದ್ದು ನನಗೆ ಕ್ಯೂಟಾಗಿ ಅನ್ನಿಸ್ತು. ಹಾಗೆ ಯಾರು ತ್ರಿವಿಕ್ರಮು ಹೌದಾ ಹೊಲ ಇರಬೇಕು ಹಾಗೆ ಹೀಗೆ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಮತ್ತೆ ಇದೇ ಕಾನ್ವರ್ಸೇಷನ್ನು ಎಲ್ಲಾಗುತ್ತೆ ಅಂದರೆ ಡೈನಿಂಗ್ ಹಾಲಲ್ಲಿ ಕೂತಾಗ ತ್ರಿವಿಕ್ರಮು ರಕ್ಷಿತಾ ನಾನು ರೈತ, ನನ್ನ ಹತ್ರನೂ ಹೊಲ ಇದೆ, ನಾನು ನಿನಗೆ ವ್ಲಾಗ್ ಮಾಡೋಕ್ಕೂ ಬಿಡ್ತೀನಿ ಅಂತ ಹೇಳ್ತಾರೆ. ಆವಾಗ ರಕ್ಷಿತಾ ಎಂತ ಅಂತ ಕೇಳ್ತಾಳೆ, ಕೇಳಿಸಿರಲ್ಲ ಅವಳಿಗೆ. ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ. ನಾನು ಮದುವೆ ಆಗ್ತೀನಿ ಅಂತಾಳೆ. ಅದು ಅವಳಿಗೆ ಕೇಳಿಸಿಲ್ಲ, ನೀನು ಮದುವೆ ಆಗ್ತೀಯ ಅಂತ. ಅದಕ್ಕೆ ಮದುವೆ ಆಗೋಣವಾ ನಾವು ಅಂತ ತ್ರಿವಿಕ್ರಮ್ ಕೇಳಿದಾಗ ಸರಿ, ನನ್ನ ಮದುವೆಗೆ ಬರಬೇಕು ನೀವು ಅಂತ ಹೇಳ್ತಾಳೆ. ಅಲ್ಲಿ ಎಲ್ಲರೂ ಬಿದ್ದು ನಗ್ತಾರೆ. ಹೌದು, ಇದು ಮಾತ್ರ ತುಂಬ ಕ್ಯೂಟಾಗಿತ್ತು ಕಾನ್ವರ್ಸೇಷನ್ನು. ಅದಾದಮೇಲೆ ಎಲ್ಲರೂ ಲೇಡೀಸ್ ಸ್ಟಾಫ್ಸ್ ಎಲ್ಲ ರ್ಯಾಂಪ್ ವಾಕ್ ಮಾಡಿಕೊಂಡು ಅಲ್ಲಿ ಬಂದು ನಿಲ್ತಾರೆ. ಅದೊಂದು ಟಾಸ್ಕ್ ಕೊಟ್ಟಿದ್ರು ಇವರು. ಇದಾದಮೇಲೆ ನೈಟು ಊಟ ಮಾಡುವಾಗ ಡೈನಿಂಗ್ ಹಾಲಲ್ಲಿ ಮಂಜು ಅವರು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಇವತ್ತು ಎಲ್ಲ ಸ್ಟಾಫ್ಗಳಿಗೆ ಗಿಲ್ಲಿನೇ ಊಟ ಬಡಿಸ್ಬೇಕು, ಅವ್ರಿಗೂ ಗೊತ್ತಾಗಲಿ ಅಂತ. ಆವಾಗ ರಜತ್ ಕೇಳ್ತಾರೆ, ಯಾಕೆ ಇಷ್ಟು ರುಚಿಗೆದ್ದಿದೆಯಾ ಅಂದರೆ ಅವ್ರಿಗೂ ಗೊತ್ತಾಗಲಿ, ನಮಗೆ ಹೆಂಗೆ ಅನ್ನ ಆಗ್ತಾಯಿದ್ದಾನೆ ಪ್ಲೇಟಿಗೆ, ಅವ್ರಿಗೂ ಗೊತ್ತಾಗಲಿ, ಬುಲ್ಡೋಸರಿಂದ ತೆಗೆದು JCBಯಿಂದ ತೆಗೆದು ಹಾಕ್ತಾರಲ್ಲ ಹಾಗೆ ಆಗ್ತಾಯಿದ್ದಾನೆ ರೈಸು, ಅವ್ರಿಗೂ ಹಂಗೆ ಹಾಕ್ಲಿ ಗೊತ್ತಾಗಲಿ, ಇವತ್ತು ಗಿಲ್ಲಿನೇ ಎಲ್ಲರಿಗೂ ಬಡಿಸ್ಬೇಕು, ಅದಾದಮೇಲೆ ಗಿಲ್ಲಿ ಊಟ ಮಾಡಬೇಕು ಅನ್ನೋ ಒಂದು ರೂಲ್ಸ್ನ ಹಾಕ್ತಾರೆ. ಅದಾದಮೇಲೆ ಹೊರ್ಟೋಗ್ತಾರೆ. ಇದಾದಮೇಲೆ ಮತ್ತೆ ಏನಾಗುತ್ತೆ, ಗಿಲ್ಲಿ ಹೇಳ್ತಾನೆ, ಇವ್ರಿಗೆ ಏನು ಸರ್ವಿಸ್ ಮಾಡಬೇಕು ಅದನ್ನ ಮಾಡೋಣ, ಬಟ್ ಇದನ್ನೆಲ್ಲ ನಾವೇನು ಫಾಲೋ ಮಾಡಬೇಕು ಅಂತ ಕ್ವೆಶನ್ ಮಾಡಿಬಿಟ್ಟು ಮತ್ತೆ ಇದ್ರ ಬಗ್ಗೆ ಯಾರೂ ಏನೂ ಮಾತಾಡಲ್ಲ. ಎಲ್ಲರೂ ಮಾಡೋಣ ಮಾಡು ಗಿಲ್ಲಿ ಅಂತ ಗಿಲ್ಲಿ ಕಡೆಯಿಂದ ಮಾಡಿಸಿದ್ರು. ಇಲ್ಲಿ ತಪ್ಪೇನು ಮಾಡ್ತಾ ಇದ್ದಾರೆ ಹೋಟೆಲ್ ಸ್ಟಾಫ್ಸ್ ಎಲ್ಲ ಅಂದರೆ, ಏನಿದೆ ಅದನ್ನು ಮಾಡಬೇಕು, ಬೇಡ್ದಿರೋದನ್ನೆಲ್ಲ ಮಾಡ್ತಾಯಿದ್ದಾರೆ, ಎಲ್ಲದಕ್ಕೂ ತಲೆ ಬಗ್ಸಿ ಒಪ್ಕೊತಾ ಇದ್ದಾರೆ. ಹೌದು, ನೀವು ಹೇಳಿದ್ದು ಕರೆಕ್ಟು, ನಾವು ಅದನ್ನೇ ಮಾಡ್ತೀವಿ ಅಂತ. ಮ್ಯಾನೇಜರ್ ಆಗಿರೋನು
ಹೇಳಬೇಕು, ಇಲ್ಲ ನಾವು ಇದನ್ನ ಮಾಡಲ್ಲ, ಇದನ್ನು ಮಾಡ್ತೀವಿ, ಈ ಥರ ಸರ್ವಿಸ್ ತೊಗೊಳ್ಳಿ, ನಿಮ್ಮ ರೂಲ್ಸನ್ನು ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ, ಇದನ್ನೆಲ್ಲ ಹೇಳಬೇಕು. ಅದು ಬಿಟ್ಬಿಟ್ಟು ಇಲ್ಲ ನೀವು ಹೇಳಿದ್ದೇ ಮಾಡ್ತೀವಿ, ನಾವು ಫ್ಯಾಷನ್ ಶೋನೇ ಮಾಡ್ತೀವಿ, ಇದೆಲ್ಲ ಮಾಡೋದು ತಪ್ಪು. ಯಾವ ಹೋಟೆಲಲ್ಲೂ ಮ್ಯಾನೇಜರ್ಸು ಇದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ನಿಮಗೆ ಊಟ ಬೇಕಾ, ತಿಂಡಿ ಬೇಕಾ, ಬೇರೆ ಏನಾದ್ರು ಸರ್ವಿಸ್ ಬೇಕಾ ಪ್ರೊವೈಡ್ ಮಾಡ್ತಾರೆ ಹೊರತು ವೇಟರ್ ಮಾಡೋ ಕೆಲಸನ ಬೆಲ್ ಬಾಯ್ ಹತ್ರ ಮಾಡಿಸೋದು, ಬೆಲ್ ಬಾಯ್ ಮಾಡೋ ಕೆಲಸನ ಹೌಸ್ ಕೀಪಿಂಗ್ ಅವ್ರ ಕಡೆ ಎಲ್ಲ ಮಾಡಿಸೋದು, ಇದೆಲ್ಲ ಯಾರೂ ಮಾಡೋದಿಲ್ಲ. ಸೊ ಈ ಲಿಮಿಟ್ಸು ಗೊತ್ತಿರಬೇಕಿತ್ತು ಯಾರಿಗೆ, ನಮ್ಮ ಮ್ಯಾನೇಜರ್ ಆದ ಅಭಿಗೆ. ಅಭಿ ಪ್ರತಿಯೊಂದಕ್ಕೂ ಒಪ್ಕೊಂಡು ಎಲ್ಲ ನಮ್ಮ ಏನು ಇದ್ದಾರೆ ಸಿಬ್ಬಂದಿಗಳಾದಂಥ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಅವ್ರ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ನನಗೆ ಫೀಲ್ ಆಯಿತು. ಅದಾದಮೇಲೆ ಪಾಯಿಂಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಾಗಲೂ ಅಷ್ಟೇ ಬರೀ ಕುಕ್ಕಿಂಗ್ ಟೀಮ್ ಅವ್ರ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರು ಅಭಿ ಅವರು, ಬೇರೆ ಟೀಮ್ ಅವ್ರ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಅದಾದಮೇಲೆ ಮಂಜು ಅವರು ಗಿಲ್ಲಿಗೆ ಟ್ರಿಮ್ ಮಾಡ್ತಾರೆ. ಇದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಏನೋ ದೊಡ್ಡದಾಗಿ ಗಡ್ಡನೇ ತೆಗೆದು ಬಿಡ್ತಾರೇನೋ, ಇದೊಂದು ಕಾಂಟ್ರವರ್ಸಿ ಆಗುತ್ತೆ ಅಂದ್ಕೊಂಡೆ, ಬಟ್ ಆ ಥರ ಏನೂ ಆಗಿಲ್ಲ. ಇದು ಚೆನ್ನಾಗಿತ್ತು ಅವ್ರ ಗೆಸ್ಚರು. ಈವನ್ ಗಿಲ್ಲಿ ಟ್ರಿಮ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಕಟಿಂಗು ಮಾಡಿ ಅಂತ ಹೇಳ್ತಾರೆ, ಆ ಥರ ಮಾಡ್ತಾರೆ ಗಿಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಎಲ್ಲರೂ ಏನೇನೋ ಆ್ಯಕ್ಟ್ಗಳನ್ನ ಮಾಡೋದು, ಮೀನ್ಸ್ ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ ಒಂದೊಂದು ಟಾಸ್ಕ್ ಮಾಡೋಕ್ಕೆ. ಇಲ್ಲಿ ಗಿಲ್ಲಿ ಯಾರದು ರಕ್ಷಿತಾ ಮತ್ತು ರಘು ಅವರ ಒಂದು ಸ್ಕಿಟ್ ಮಾತ್ರ ತುಂಬ ಚೆನ್ನಾಗಿತ್ತು, ನಂಗೆ ಭಾಳ ಇಷ್ಟ ಆಯಿತು. ರಕ್ಷಿತಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಲು, ಅದಕ್ಕೆ ತಕ್ಕಂಗೆ ರಘು ಅವರ ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಡ್ಯಾನ್ಸು ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಕಾಂಬೋ, ಇವರಿಬ್ಬರದು ಒಳ್ಳೆ ಕಾಂಬೋ ಇತ್ತು. ತುಂಬ ಎಮೋಷ್ನಲ್ ಡ್ರಾಮಾ ಮಾಡಿದರು ಅವರು, ಚೆನ್ನಾಗಿತ್ತು. ಸ್ಪಂದನ ಮತ್ತು ಧನುಷ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಸ್ಕಿಟ್ ಮಾಡಿದರು, ಅದು ಅಷ್ಟೇ ತುಂಬ ನ್ಯಾಚುರಲ್ ಆಗಿತ್ತು. ಅದಾದಮೇಲೆ ಗಿಲ್ಲಿ ಒಂದೆರಡು ಡೈಲಾಗ್ಗಳು, ಫಿಲಿಮ್ ಡೈಲಾಗ್ನ ಒಂದೇ ಸ್ಟೈಲಲ್ಲಿ ಹೇಳ್ದ, ಸೂಪರಾಗಿ ಹೇಳ್ದ. ಇದು ಗಿಲ್ಲಿದು ರಾ ಟ್ಯಾಲೆಂಟು ಅಂತ ನನಗನ್ನಿಸ್ತು. ತುಂಬ ಮೆಮೊರಿ ಪವರ್ ಇದೆ, ಅದು ಹೆಂಗೆ ಎಲ್ಲ ಡೈಲಾಗ್ಗಳನ್ನ ಅವರು ನೆನಪಲ್ಲಿ ಇಟ್ಕೊತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಕೇಪಬಲ್ ಇರೋ ಪರ್ಸನ್ನು. ಹೌದು, ಇದೆಲ್ಲ ಟಾಸ್ಕು ಎಲ್ಲ ಆದಮೇಲೆ ಗೆಸ್ಟ್ಗಳು ಪಾಯಿಂಟ್ಸ್ನ ಕೊಡ್ತಾರೆ ಯಾರಿಗೆ, ಮ್ಯಾನೇಜರ್ ಆದ ಅಭಿಗೆ. ಅಭಿ ಮತ್ತು ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಪಾಯಿಂಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಇಲ್ಲೂ ಅಷ್ಟೇ ಕಿಚನ್ ಟೀಮ್ ಅವ್ರಿಗೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು, ಅವ್ರಿಗೆ ಜಾಸ್ತಿ ಸಿಕ್ಕಿದ್ದು ಸಹ. ಅದಾದಮೇಲೆ ಅವರು ಅಭಿ ಸಹ 200 ಪಾಯಿಂಟ್ಸ್ನ ಅವ್ರ ಕಡೆ ಇಟ್ಕೊತಾರೆ. ಇಲ್ಲಿ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡ್ತಾರೆ. ಇನಿಷಿಯಲ್ ಟೈಮಲ್ಲೇ ನಾನು ನಿಮಗೆ ಇನ್ಫಾರ್ಮ್ ಮಾಡ್ದಂಗೆ ಯಾರ ಹತ್ರ ಜಾಸ್ತಿ ಕಾಯಿನ್ಸ್ ಇದೆ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ ಅಂತ ಅನೌನ್ಸ್ ಮಾಡಿದ್ದೆ. ಹಾಗಾಗಿ ಇವಾಗ ಯಾರ ಹತ್ರ ಜಾಸ್ತಿ ಕಾಯಿನ್ಸ್ ಇದೆ ಅವ್ರ 5 ಜನ ಕಂಟೆಂಡರ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಸೂರಜು, ರಘು, ಧನುಷು, ಅಭಿ ಹಾಗೆ ಸ್ಪಂದನ ಮತ್ತು ರಾಶಿಕಾ ಇವರಿಬ್ಬರು ಮಧ್ಯೆ ಟೈ ಆಗಿದೆ. ಇವರಿಬ್ಬರು ಅಲ್ಲಿ ಒಬ್ಬರು ಮಾತ್ರ ಹೋಗ್ತಾರೆ ಕಂಟೆಂಡರ್ ಟಾಸ್ಕ್ಗೆ ಅಂತ ಹೇಳಿ. ಅಲ್ಲಿ ಕಂಟೆಂಡರ್ ಟಾಸ್ಕ್ಗೆ ಹೋಗೋಕ್ಕೆ ಆಗದೆ ಇರೋರ ಹತ್ರ ಇರೋ ಕಾಯಿನ್ಸು ಇವರಿಬ್ಬರಲ್ಲಿ ಯಾರಿಗೆ ಕೊಡ್ತೀರಾ ಬಂದು ಸೂಕ್ತ ಕಾರಣ ಕೊಟ್ಟು ಹೇಳಬೇಕು ಅಂತ ಹೇಳ್ತಾರೆ. ಅಲ್ಲಿ ಗೊತ್ತಿರೋದೆ ಮೆಜಾರಿಟಿ ಸ್ಪಂದನಾಗ ಹಾಕಿದ್ರು. ಪಾಪ ರಾಶಿಕಾ ಇವಾಗಲೂ ಅಷ್ಟೇ ಕಂಟೆಂಡರ್ ಆಗೋಕ್ಕಾಗಿಲ್ಲ. ಆ ಹುಡುಗಿದು ಬ್ಯಾಡ್ ಲಕ್ಕ ಏನೋ ಗೊತ್ತಿಲ್ಲ, ಈ ಥರ ಒಮ್ಮತ ಅಂತ ಬಂದಾಗ ಯಾವತ್ತೂ ಹಿಂದೆ ಬೀಳ್ತಾರೆ. ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೂ ಅಷ್ಟೇ ತುಂಬ ಪೊಟೆನ್ಷಿಯಲ್ ಇದೆ, ಆದರೂ ಇಲ್ಲಿ ಪಾಲಿಟಿಕ್ಸಿಂದ ಅವರು ಹೋಗೋಕ್ಕಾಗ್ತಾ ಇಲ್ಲ, ಕ್ಯಾಪ್ಟನ್ ಆಗ್ಲಿಕ್ಕೆ ಆಗ್ತಾಯಿಲ್ಲ. ನೋಡೋಣ, ನನಗೇನು ಅನಿಸುತ್ತೆ ಅಂದರೆ ಇವರೇ ಫಸ್ಟ್ ಲೇಡಿ ಕ್ಯಾಪ್ಟನ್ ಆದರೆ ಚೆನ್ನಾಗಿರುತ್ತೆ ಅಂತ, ಮಜಾ ಇರುತ್ತೆ ಆವಾಗ. ಬೇರೆಯವರೆಲ್ಲ ಮಾಡ್ತಾಯಿದ್ದಾರೆ, ಬಟ್ ಇವರೆಲ್ಲ ಏನು ಹೇಳ್ತಿದ್ದಾರೆ ಹುಡುಗಿಯರೆಲ್ಲ, ಯಾರೂ ಲೇಡಿ ಕ್ಯಾಪ್ಟನ್ ಆಗ್ತಿಲ್ಲ. ಎಲ್ಲರಿಗೂ ಗೊತ್ತು ರಾಶಿಕಾ ಹೋದರೆ ಕ್ಯಾಪ್ಟನ್ ಆಗ್ತಾಳೆ ಅಂತ, ಬಟ್ ಈ ಥರ ಎಲ್ಲ ಒಮ್ಮತವಾಗಿ ಕಂಟೆಂಡರ್ನ ಸೆಲೆಕ್ಟ್ ಮಾಡಿ ಕಳಿಸುವಾಗ ರಾಶಿಕನ ಹೆಸರು ಆ ಮನೇಲಿ ಯಾವ ಹುಡುಗಿನೂ ತೊಗೊಳ್ಳೋದಿಲ್ಲ. ಇವತ್ತು ನನಗೆ ರಾಶಿಕನ ನೇಮ್ ತೊಗೊಂಡಿದ್ದು ಖುಷಿಯಾಯಿತು, ಹಾಗೆ ಮಾಳುನೂ ಅಷ್ಟೇ ರಾಶಿಕನ ನೇಮ್ ತೊಗೊಂಡಿದ್ದು ಖುಷಿಯಾಯಿತು. ಅಟ್ಲೀಸ್ಟ್ ಅವರಿಬ್ಬರಾದರೂ ಇವಳಿಗೆ ಸಪೋರ್ಟ್ ಮಾಡಿದ್ದು. ಗಿಲ್ಲಿ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡಿದರು, ಈ ಟೈಮು ಕೊಟ್ಟಿದ್ರೆ ಆಗ್ತಿತ್ತು, ಬಟ್ ಕೊಟ್ಟಿಲ್ಲ, ಸ್ಪಂದನಾಗೆ ಸಪೋರ್ಟ್ ಮಾಡಿದ್ದು. ಹಾಗಾಗಿ ರಾಶಿಕಾ ಕಂಟೆಂಡರ್ ಆಗೋಕ್ಕಾಗಿಲ್ಲ, ಸ್ಪಂದನಾಗೆ ಜಾಸ್ತಿ ಪಾಯಿಂಟ್ಸ್ ಹೋಗಿದ್ದರಿಂದ ಸ್ಪಂದನ ಕಂಟೆಂಡರ್ ಆಗಿ ಹೋಗ್ತಾರೆ. ಇದಾದಮೇಲೆ ಮತ್ತೆ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡ್ತಾರೆ, ಈ 5 ಜನ ಕಂಟೆಂಡರ್ಗೆ ಹೆಲ್ಪ್ ಮಾಡಬೇಕು ಯಾರು ಗೆಸ್ಟ್ಗಳು ಅಂತ ಹೇಳ್ತಾರೆ. ಆಗ ಇವರು ಗೆಸ್ಟ್ಗಳನ್ನ ಕನ್ವಿನ್ಸ್ ಮಾಡಬೇಕು, ನೀವು ನನ್ನ ಪರವಾಗಿ ಆಡಬೇಕು ಅಂತ. ಸೊ ಇಲ್ಲೇನಾಗುತ್ತೆ, ಧನುಷ್ ಪರವಾಗಿ ತ್ರಿವಿಕ್ರಮ್ ಮಾಡೋಕ್ಕೆ ಒಪ್ಕೊತಾರೆ, ಯಾಕಂದರೆ ಧನುಷ್ ಕನ್ವಿನ್ಸ್ ಮಾಡ್ತಾರೆ.
ರಘು ಪರವಾಗಿ ಮೋಕ್ಷಿತಾ ಆಡೋಕ್ಕೆ ಒಪ್ಕೊತಾಳೆ. ಮಂಜು ಅವರು ಯಾರ ಪರವಾಗಿ, ಸೂರಜ್ ಪರವಾಗಿ ಆಡ್ತೀನಿ ಅಂತ ಒಪ್ಕೊತಾರೆ. ಅಭಿಗೆ ಯಾರದು ಚೈತ್ರ ಕುಂದಾಪುರ ಅವರು ಆಡ್ತೀನಿ ಅಂತ ಒಪ್ಕೊತಾರೆ. ಸ್ಪಂದನೆಗೆ ರಜತ್ ಆಡ್ತೀನಿ ಅಂತ ಒಪ್ಕೊತಾರೆ. ಇದು ಕ್ಯಾಪ್ಟನ್ಸಿ ಟಾಸ್ಕ್ ಹೇಗಿದೆ ಅಂದರೆ 2 ಹಂತದಲ್ಲಾಗುತ್ತೆ. ಫಸ್ಟು ಗೆಸ್ಟ್ಗಳು ಆಡಬೇಕು. ಗೆಸ್ಟ್ಗಳು ಏನು ಮಾಡಬೇಕು ಅಂದರೆ ಒಂದು ಎಂಡಲ್ಲಿ ಒಂದು ಟೇಬಲ್ ಮೇಲೆ 5 ಕ್ಲಾಕ್ಸ್ ಇರುತ್ತೆ. ಅದನ್ನು ತಗೊಂಡು ಇನ್ನೊಂದು ಎಂಡಲ್ಲಿರೋ ನಮ್ಮ ಕಂಟೆಂಡರ್ಸ್ಗೆ ಟೇಬಲ್ ಮೇಲೆ ಹೋಗಿ ಇಡಬೇಕು. ಅದು ಇವರು ನಡೆದು ಹೋಗಂಗಿಲ್ಲ. ವುಡನ್ ಬಾಕ್ಸ್ ಇದೆ, ಆ ಬಾಕ್ಸ್ನ ಮೇಲೆ ನಡ್ಕೊಂಡು ಹೋಗಬೇಕು. ಒಂದು ಬಾಕ್ಸ್ನ ಮುಂದೆ ಇಟ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಬಾಕ್ಸ್ನ ಇಟ್ಟು ಬಾಕ್ಸ್ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು ಒಂದು ಲೈನ್ನ ಕ್ರಾಸ್ ಮಾಡಿ ಅದಾದಮೇಲೆ ಆ ಬಾಕ್ಸ್ ಮೇಲೆ ಇಟ್ಟು ಕ್ಲಾಕ್ಸ್ನ ಇಟ್ಟು ಬರಬೇಕು. 5 ಸಲ ಈ ಥರ ಮಾಡಬೇಕು. 5 ಸಲ ಕ್ಲಾಕ್ಸ್ನ ಎತ್ಕೊಂಡು ಹೋಗಿ ಇಡಬೇಕು. ಈ ಟಾಸ್ಕ್ ಅದಾದಮೇಲೆ ನಮ್ಮ ಕಂಟೆಂಡರ್ಸ್ ಏನಿದ್ದಾರೆ ಅವರು ಒಂದು ಕಾಲಲ್ಲಿ ಆ ವುಡನ್ ಒಂದು ಪೀಸ್ ಇದೆ, ಅದನ್ನು ಹೋಲ್ಡ್ ಮಾಡಿಬಿಟ್ಟು ಕೈಯಲ್ಲಿ ಒಂದು ಸ್ಟಿಕ್ ಬರುತ್ತೆ, ಅದು ಏನದು ಹೋಲ್ಡ್ ಇರೋದು, ಆ ಕ್ಲಾಕ್ಸ್ನ ಹೋಲ್ಡ್ ಮಾಡೋ ಅಂಥ ಸ್ಟಿಕ್, ಅದನ್ನು ಇಟ್ಕೊಂಡು ಆ ಕ್ಲಾಕ್ಸ್ನ ಹೋಲ್ಡ್ ಮಾಡಿ ಇವ್ರ ಕಾಲಲ್ಲಿ ಏನು ಬ್ಯಾಲೆನ್ಸ್ ಮಾಡಿರ್ತಾರೆ ಆ ಸ್ಲ್ಯಾಬ್ ಮೇಲೆ ಈ ಕ್ಲಾಕ್ಸ್ನ ಇಡಬೇಕಾಗುತ್ತೆ. 5 ಇಟ್ಟು 5 ಸೆಕೆಂಡ್ ಯಾರು ಇಟ್ಟಿರ್ತಾರೆ ಅವರು ಟಾಸ್ಕ್ನ ವಿನ್ನರ್. ಇಲ್ಲಿ ಪಾಪ ರಘು ಅವರು ಎಲ್ಲರಿಗಿಂತ ಮುಂಚೆ ಇಡ್ತಾರೆ. ಅದಾದಮೇಲೆ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಲೆಗ್ನ ಚೇಂಜ್ ಮಾಡಬಾರ್ದು ಅಂತ. ರಘು ಅವರು ಫಸ್ಟು ರೈಟಲ್ಲಿ ಆಡಿರ್ತಾರೆ, ಅದಾದಮೇಲೆ ಮತ್ತೆ ಲೆಫ್ಟಿಗೆ ಚೇಂಜ್ ಮಾಡ್ತಾರೆ. ಆವಾಗ ಯಾರದು ಉಸ್ತುವಾರಿಯಾಗಿದ್ದ ಅಶ್ವಿನಿ ಮತ್ತು ಗಿಲ್ಲಿ ಅವರು ಏನೂ ಹೇಳಲ್ಲ, ಬಟ್ ಅವ್ರು ನೋಡ್ಕೊಂಡಿರಲ್ಲ. ಬಟ್ ಯಾವಾಗ ಅವ್ರು ಲೆಫ್ಟಿಂದ ರೈಟಿಗೆ ಶಿಫ್ಟ್ ಮಾಡ್ತಾರೆ ಆವಾಗ ಅಶ್ವಿನಿ ಅವ್ರು ನೋಟಿಸ್ ಮಾಡಿಬಿಟ್ಟು ಈಗ ಮಾಡೋಂಗಿಲ್ಲ, ಇಲ್ಲ ನೀವು ಲೆಫ್ಟಲ್ಲೇ ಆಡಬೇಕು ಅಂತ ಹೇಳ್ತಾರೆ. ಎಷ್ಟೇ ಹೇಳಿದ್ರು ಅಶ್ವಿನಿ ಮೇಡಮ್ ಅವರು ಅದನ್ನ ಕೇಳಕ್ಕೆ ರೆಡಿ ಇರಲ್ಲ. ಸೊ ರಘು ಅವರು ಲೆಫ್ಟ್ ಲೆಗ್ಗಲ್ಲೇ ಆಡ್ತಾರೆ. ಹಾಗಾಗಿ ಅವರಿಗೆ ಬ್ಯಾಲೆನ್ಸು ಮತ್ತು ಹೋಲ್ಡು ಸಿಗೋದಿಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಧನುಷ್ ಅವರು ಭಾಳ ಕ್ವಿಕ್ಕಾಗಿ ಗೇಮ್ನ ಕಂಪ್ಲೀಟ್ ಮಾಡಿಬಿಡ್ತಾರೆ. ಮತ್ತೆ ಅವರು ಟಾಸ್ಕ್ ಮಾಸ್ಟರ್ ಅಂತ ಪ್ರೂವ್ ಮಾಡಿಬಿಟ್ರು. ಸೊ ಇವಾಗ ಮತ್ತೆ ಸೆಕೆಂಡ್ ಟೈಮು ಧನುಷ್ ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಫ್ರೆಂಡ್, ನಿಮ್ಗೆ ಹೇಗೆ ಅನ್ನಿಸ್ತು? ನನಗಂತೂ ಚೆನ್ನಾಗಿ ಅನ್ನಿಸ್ತು ಇವತ್ತು ಎಪಿಸೋಡು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.